ಹಲೋ ಎವ್ರಿವನ್, ಈ ಒಂದು ವಿಡಿಯೋ ಯಾರೆಲ್ಲ ಸೆಂಟ್ರಲ್ ರೈಲ್ವೇಸ್ಗೆ ಅಂದರೆ ರೈಲ್ವೆ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ರು ಅವರಿಗೆ ಯೂಸ್ಫುಲ್ ಆಗುವಂಥ ಒಂದು ವಿಡಿಯೋ ಆಗಿರುತ್ತೆ. ಈ ವಿಡಿಯೋದಲ್ಲಿ ನಾನು ಮುಂದೆ ಬರುವಂತಹ ನೋಟಿಫಿಕೇಷನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ನಮಗೆ ಇದುವರೆಗೂ ಯಾವುದಂದರೆ SSC ಒಳಗಡೆ ಆಗಿರ್ಬೋದು, UPSC ಬೋರ್ಡಲ್ಲಿ ಆಗಿರ್ಬೋದು, ಆ ಒಂದು ಪರ್ಟಿಕ್ಯುಲರ್ ವರ್ಷದಲ್ಲಿ 2024, 2025, 26 ಆ ಪರ್ಟಿಕ್ಯುಲರ್ ವರ್ಷದಲ್ಲಿ ಮುಂಬರುವಂತಹ ನೋಟಿಫಿಕೇಷನ್ಗಳ ಬಗ್ಗೆ ಮುಂಚಿತವಾಗಲೇ ನಮಗೆ ಒಂದು ನೋಟಿಫಿಕೇಷನ್ ಇಶ್ಯೂ ಮಾಡ್ತಾರೆ. ಅಥವಾ ಮುಂಬರುವಂಥ ನೋಟಿಫಿಕೇಷನ್ಗಳು ಇಲ್ಲದೇ ಇದ್ರೂ ಅವುಗಳು ಇಶ್ಯೂ ಮಾಡಿರೋಂಥ ನೋಟಿಫಿಕೇಷನ್ಗಳ ಎಕ್ಸಾಮ್ ಡೇಟ್ನ ಮುಂಚೆನೇ ಇಶ್ಯೂ ಮಾಡ್ತಾಯಿದ್ರು. ಇಂತಿಂಥ ಡೇಟ್ಗೆ ಇಂತಿಂಥ ತಿಂಗಳಲ್ಲಿ ಈ ದಿನ ನಾವು ಎಕ್ಸಾಮ್ನ ಕಂಡಕ್ಟ್ ಮಾಡ್ತೀವಿ, ಇಂತಿಂಥ ದಿನ ಇಂತಿಂಥ ಡೇಟಿಗೆ ನಾವು ರಿಸಲ್ಟ್ನ ಬಿಡ್ತೀವಿ ಅಂತೇಳಿ ಅಫಿಷಿಯಲ್ ನೋಟಿಫಿಕೇಷನು ಆ ಒಂದು ಡಿಪಾರ್ಟ್ಮೆಂಟ್ಸು ಅಡ್ವಾನ್ಸಾಗಿನೇ ಇಶ್ಯೂ ಮಾಡ್ತಿದ್ರು. ಈಗ ನಮ್ಮ ರೈಲ್ವೇಸ್ ಅವರು ಕೂಡ ಅದೇ ಥರನೂ ಒಂದು ಒಳ್ಳೆಯ ಸ್ಟೆಪ್ನ ತೊಗೊಂಡಿದ್ದಾರೆ. ಸೊ ಈ ವರ್ಷ ಅಂದರೆ ಈ 2024 ಇಯರ್ಗೆ ನಮಗೆ ಮುಂದೆ ಬರುವಂಥ ನೋಟಿಫಿಕೇಷನ್ ಬಗ್ಗೆ ಒಂದು ಮಾಹಿತಿನ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ ಈ ನೋಟಿಫಿಕೇಷನ್ ನಮಗೆ ಯಾವಾಗ ಇಶ್ಯೂ ಆಗಿರೋದಂದರೆ, ಇಲ್ಲಿ ನೋಡಿ, ನೀವು ಕೆಳಗಡೆ ನೋಡ್ತಿರ್ತೀರ 2/2/2024 ಅಂದರೆ 2/2/2024 ಫೆಬ್ರವರಿ ತಿಂಗಳು 2ನೇ ತಾರೀಕು ಅಂದರೆ ನಿನ್ನೆ ಈ ನೋಟಿಫಿಕೇಷನ್ ಇಶ್ಯೂ ಆಗಲಿದೆ. ಸೊ ಇದು ಒಂದು ಅಡ್ವಾನ್ಸ್ ನೋಟಿಫಿಕೇಷನ್ ಅಂತಲೂ ನೀವು ಕರಿಬೋದು. ಸೊ ಇಲ್ಲಿ ನೋಡಿ, ಆ್ಯನ್ಯುವಲ್ ಕ್ಯಾಲೆಂಡರ್ ಯಾವ ವರ್ಷಕ್ಕೆ 2024-25ಕ್ಕೆ 2024-2025ಕ್ಕೆ ಇರುವಂಥ ನೋಟಿಫಿಕೇಷನ್ ಇದು. ಸೊ ಈ 2024 ಅಂದರೆ ಡಿಸೆಂಬರ್ 2024 ಕಂಪ್ಲೀಟ್ ಆಗೋಳಗಡೆ ಇಷ್ಟು ನೋಟಿಫಿಕೇಷನ್ಸ್ ನಮಗೆ ಇಶ್ಯೂ ಆಗ್ತಿದ್ದಾವೆ. ಸೊ ಮುಂಚಿತವಾಗಲೇ ನಮಗೆ ಈ ಒಂದು ಕ್ಯಾಲೆಂಡರ್ನ ಅನೌನ್ಸ್ ಮಾಡಿದ್ದಾರೆ ನೋಡಿ. ಇಶ್ಯೂ ಆಫ್ ಸೆಂಟ್ರಲೈಸ್ಡ್ ಎಂಪ್ಲಾಯ್ಮೆಂಟ್ ನೋಟಿಫಿಕೇಷನ್ಸ್ ಪೀರಿಯಡ್ ಯಾವಾಗ, ಯಾವ ಕ್ಯಾಟಗರೀಸ್ಗೆ, ಯಾವ ಪೀರಿಯಡಲ್ಲಿ ಯಾವ ಕ್ಯಾಟಗರೀಸಿನ ನೋಟಿಫಿಕೇಷನು ಹೊರಬರಲಿದೆ ಅಂತೇಳಿ ನೋಟಿಫಿಕೇಷನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಇಲ್ಲಿ ನೋಡಿ, ಜನವರಿ ಮಾರ್ಚ್ ಒಳಗಡೆ ನಮಗೆ ALP ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳಿದ್ರಲ್ಲ, ಈಗ ಬಿಟ್ಟಿರೋ ಕಾರಣದಿಂದ ಹೇಳಿದ್ದಾರೆ. ಸೊ ನೀವು ನೋಡ್ತಾ ಇರ್ತೀರಾ, ಎಲ್ಲ ರೀಜ್ನಲ್ ವೆಬ್ಸೈಟ್ಸ್ ಅಥವಾ ಝೋನಲ್ ರೈಲ್ವೆ RRB ಝೋನ್ಸಲ್ಲಿ ಹೋದರೆ ಅವರವರು ಝೋನ್ಸಲ್ಲಿ ALP ನೋಟಿಫಿಕೇಷನ್ ಈಗಾಗಲೇ ಇದೆ, ಅಂದರೆ ಆ್ಯಕ್ಟಿವ್ ಆಗಿದೆ. ಆ ALPಗೆ ನೀವು ಅಪ್ಲೈ ಮಾಡ್ಬೋದು, ಆನ್ಲೈನ್ ಅಪ್ಲಿಕೇಶನ್ ಆಗಲೇ ಆ್ಯಕ್ಟಿವ್ ಆಗಿ ಇದೆ ಇದಕ್ಕೆ. ಸೊ ಇದು ಡೇಟ್ ಯಾವಾಗ, 14ನೇ ತಾರೀಕು ಜನವರಿಗೆ ಇಶ್ಯೂ ಮಾಡಿದ್ದು, ಕ್ಲೋಸ್ ಆಗೋದು ಯಾವಾಗ, 19ನೇ ತಾರೀಕು ಫೆಬ್ರವರಿ ಒಳಗಡೆ ಅಪ್ಲಿಕೇಶನ್ ಹಾಕೋ ಡೇಟು ಕ್ಲೋಸ್ ಆಗುತ್ತೆ. ಹಾಗಾಗಿ ಯಾರೆಲ್ಲ ಇನ್ನೂ ಅಪ್ಲೈ ಮಾಡಿಲ್ವೋ ಅಸಿಸ್ಟೆಂಟ್ ಲೋಕೋ ಪೈಲಟ್ಗೆ, ನೀವು ಈ ಒಂದು ಡೇಟ್ ಒಳಗಡೆ ಈ ಒಂದು ಪೀರಿಯಡ್ ಒಳಗಡೆ ಅಪ್ಲಿಕೇಶನ್ ಅಪ್ಲೈ ಮಾಡಿಬಿಡಿ. ಆದಷ್ಟು ಲೇಟ್ ಹೋಗ್ತಾ ಹೋದಂಗೆ ಅಪ್ಲಿಕೇಶನ್ ಹಾಕೋದಕ್ಕೆ ನೀವು ಡಿಫಿಕಲ್ಟಿ ಫೇಸ್ ಮಾಡ್ಬೋದು, ಯಾಕಂದರೆ ಸರ್ವರ್ ಬಿಸಿ ಬರುತ್ತೆ, ಅಪ್ಲಿಕೇಶನ್ ಹಾಕೋದಕ್ಕೆ ನಿಜವಾಗ್ಲೂ ಕಷ್ಟ ಆಗುತ್ತೆ. ಸೊ ಆದಷ್ಟು 19ನೇ ತಾರೀಕು ಒಳಗಡೆ ಅಪ್ಲೈ ಮಾಡಿಬಿಡಿ, ಆದಷ್ಟು ಬೇಗನೆ. 19ನೇ ತಾರೀಕು 2ನೇ ತಿಂಗಳು ಅಂದರೆ 19 ಫೆಬ್ರವರಿ 2024 ಒಳಗಡೆ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬೇಕು. ಈ ತಿಂಗಳಿಗೆ 19ನೇ ತಾರೀಕು ಕೊನೆ ದಿನಾಂಕ ಆಗಿರುತ್ತೆ. ಸೊ ಅವ್ರು ಹೇಳ್ದಂಗೆ ಜನವರಿ ಮಾರ್ಚ್ ಒಳಗಡೆ ALPಗೆ ಅಪ್ಲಿಕೇಶನ್ ಇಶ್ಯೂ ಮಾಡಿರ್ತಾರೆ, ಆನ್ಲೈನ್ ಅಪ್ಲಿಕೇಶನ್ ಹಾಕೋದಕ್ಕೆ ಅಲೋ ಮಾಡಿರ್ತಾರೆ ಅಂತ ಹೇಳಿದ್ದಾರೆ. ಅದನ್ನು ಚಾಲಿತದಲ್ಲಿದೆ. ಈಗ ನೆಕ್ಸ್ಟ್ ನೋಡಿ, ಏಪ್ರಿಲ್ ಮೇ ಅಂದರೆ ಬರುವಂಥ ಏಪ್ರಿಲ್ ಮತ್ತು ಜೂನ್ ಒಳಗಡೆ ಟೆಕ್ನಿಷಿಯನ್ ನೋಟಿಫಿಕೇಷನು ಅಂದರೆ ಟೆಕ್ನಿಷಿಯನ್ ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಆನ್ಲೈನ್ ಲಿಂಕು ಯಾವ ತಿಂಗಳಲ್ಲಿ ಆ್ಯಕ್ಟಿವ್ ಆಗಿರ್ಬೋದು, ಏಪ್ರಿಲ್ ಮತ್ತು ಜೂನ್ ಪೀರಿಯಡಲ್ಲಿ ಆ್ಯಕ್ಟಿವ್ ಆಗಿರುತ್ತೆ. ಏಪ್ರಿಲ್ ಮತ್ತು ಜೂನ್ ಪೀರಿಯಡಲ್ಲಿ ಟೆಕ್ನಿಷಿಯನಿನ ನೋಟಿಫಿಕೇಷನು ರಿಲೀಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದ್ರ ತಕ್ಕಂತಲೇ ಅವರು ನೋಟಿಫಿಕೇಷನ್ ಇಶ್ಯೂ ಮಾಡ್ತಾರೆ, ಅದರಲ್ಲಂತೂ ಗ್ಯಾರಂಟಿ ಇರುತ್ತೆ. ಯಾಕಂದರೆ ಅವ್ರು ಹೇಳ್ದಂಗೆ ಜನವರಿ ಮಾರ್ಚ್ ಒಳಗಡೆ ALPದು ನೋಟಿಫಿಕೇಷನ್ ಬರುತ್ತೆ, ALP ಹಾಕೋದಕ್ಕೆ ಲಿಂಕ್ನ ಬಿಡ್ತೀವಿ ಅಂತ ಹೇಳಿದರು. ಅದ್ರ ಪ್ರಕಾರನೇ ಬಿಟ್ಟಿದ್ದಾರೆ, ಮುಂಚೆನೇ ಎಂಪ್ಲಾಯ್ಮೆಂಟ್ ನ್ಯೂಟಸಲ್ಲಿ ಕೂಡ ಬಿಟ್ಟಿದ್ರು, ಅದ್ರ ಪ್ರಕಾರನೇ ಸ್ಟೆಪ್ಸ್ನ ತೊಗೊಂಡಿದ್ದಾರೆ. ಈಗ ಅದೇ ಪ್ರಕಾರನೇ ಇಲ್ಲಿ ಟೆಕ್ನಿಷಿಯನ್ದು ಕೂಡ ಒಂದು ನೋಟಿಫಿಕೇಷನ್ ಮಾಡಿ ನಾನು ಸರ್ಕ್ಯುಲರ್ ಮಾಡಿದ್ದು ಅಡ್ವಾನ್ಸ್ ನೋಟಿಫಿಕೇಷನ್ ಬಗ್ಗೆ ನಾನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯಾವ ತಿಂಗಳಲ್ಲಿ ಅಪ್ಲಿಕೇಶನ್ ಬರುತ್ತೆ, ಯಾವ ತಿಂಗಳಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ, ಮತ್ತು ಯಾವಾಗ ಎಕ್ಸಾಮ್ ನಡೆಯುತ್ತೆ ಅಂತೇಳಿ ಅವರೊಂದು ಅಡ್ವಾನ್ಸ್ ಸರ್ಕ್ಯುಲರ್ ಇಶ್ಯೂ ಮಾಡಿದ್ರು. ಅದ್ರ ಬಗ್ಗೆ ನಾನು ವೀಡಿಯೋ ಮಾಡಿಬಿಟ್ಟು ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಅವ್ರು ಇವಾಗ ಮತ್ತೆ ಇಲ್ಲಿ ಮೆನ್ಷನ್ ಮಾಡ್ತಿದ್ದಾರೆ ಏಪ್ರಿಲ್ ಜೂನ್ ಒಳಗಡೆ ಆನ್ಲೈನ್ ಅಪ್ಲಿಕೇಶನ್ ಶುರು ಆಗುತ್ತೆ ಅಂತೇಳಿ. ಸೊ ಏಪ್ರಿಲ್ ಜೂನ್ ಒಳಗಡೆ ಆನ್ಲೈನ್ ಅಪ್ಲಿಕೇಶನ್ ಆದರೂ ಸ್ಟಾರ್ಟ್ ಆಗ್ಬೋದು, ಅಫಿಷಿಯಲ್ ನೋಟಿಫಿಕೇಶನ್ ಆದರೂ ಬರ್ಬೋದು. ಯಾವುದಕ್ಕೆ, ಟೆಕ್ನಿಷಿಯನ್ ಪೋಸ್ಟ್ಗೆ. ಸೊ ಯಾರೆಲ್ಲ ಟೆಕ್ನಿಷಿಯನ್ಗೆ ಪ್ರಿಪೇರ್ ಆಗ್ತಿದ್ರೆ ಚೆನ್ನಾಗಿ ಪ್ರಿಪರೇಷನ್ ಮಾಡಿ, ಒಳ್ಳೆ ಸಾಕಷ್ಟು ಟೈಮ್ ಇದೆ, 100% ನೀವು ಜಾಬ್ ಮಾಡ್ಕೊಳ್ಬೋದು ಚೆನ್ನಾಗಿ ಪ್ರಿಪೇರ್ ಆಗೋದ್ರೆ, ಗ್ಯಾರಂಟಿ ಅದು. ನೆಕ್ಸ್ಟ್ ಇನ್ನೊಂದು ನೋಡಿ, ಜುಲೈ ಸೆಪ್ಟೆಂಬರ್ ತಿಂಗಳೊಳಗಡೆ ಈ ಫಸ್ಟು ALPದು ಬಂದು ನೆಕ್ಸ್ಟ್ ಟೆಕ್ನಿಷಿಯನ್ ಬಂದಿದ್ದ ನಂತರ ನೆಕ್ಸ್ಟ್ ನೋಟಿಫಿಕೇಷನ್ ನೋಡಿ, ಜುಲೈ ಸೆಪ್ಟೆಂಬರ್ ಈ ಪೀರಿಯಡ್ ಒಳಗಡೆ ನಿಮಗೆ NTPC ಅಂದರೆ ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕ್ಯಾಟಗರೀಸ್ ಯಾರ್ಯಾರಿಗೆ ಗ್ರ್ಯಾಜುಯೇಟ್ ಲೆವೆಲ್ಗೆ, ಹಾಗೂ NTPC ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕ್ಯಾಟಗರೀಸ್ ಯಾರಿಗೆ ಅಂಡರ್ ಗ್ರ್ಯಾಜುಯೇಟ್ಸ್ಗೆ ಲೆವೆಲ್ ಏನೇನಿದೆ, ಲೆವೆಲ್ 4, 5, 6 ಹಾಗೂ ಲೆವೆಲ್ 2, 3. ಅಂಡರ್ ಗ್ರ್ಯಾಜುಯೇಟ್ ಇರೋರಿಗೆ ಲೆವೆಲ್ 2, 3 ಇದೆ, ಅಂದರೆ ಪೇ ಸ್ಕೇಲ್ 19,900 ಇರ್ಬೋದು, ಇದು ಪ್ಲಸ್ ಇನ್ನು ಏನಾರು ಇರ್ಬೋದು, ಇದು ಲೆವೆಲ್ 2 ಇರ್ಬೋದು. ಲೆವೆಲ್ 3ಗೆ ನೋಡಬೇಕು ಅದು ಏನು ಪೇ ಸ್ಕೇಲ್ ಬರುತ್ತೆ ಅಂತೇಳಿ. ಲೆವೆಲ್ 4, 5 ಇದು 35,000 ಪ್ಲಸ್ ಬರುತ್ತೆ, ನೋಡಬೇಕು ಅದು ಅವರು ನೋಟಿಫಿಕೇಷನ್ ಇಶ್ಯೂ ಮಾಡಿದಾಗ ಲೆವೆಲ್ ಸ್ಕೇಲ್ ಏನಿದೆ ಅಂತ ಗೊತ್ತಾಗುತ್ತೆ. ಒಟ್ಟಿಗೆ ನಿಮಗೆ ನಾನ್ ಟೆಕ್ನಿಕಲ್ ಪೋಸ್ಟ್ NTPC ಗ್ರ್ಯಾಜುಯೇಟ್ ಲೆವೆಲ್ಗೂ ಹಾಗೂ ಅಂಡರ್ ಗ್ರ್ಯಾಜುಯೇಟ್ ಲೆವೆಲ್ 3, 4, 5, ಲೆವೆಲ್ 2, 3ಗೆ ಇಶ್ಯೂ ಮಾಡಲಿದ್ದಾರೆ. ಯಾವ ಪೀರಿಯಡಲ್ಲಿ, ಜುಲೈ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ. ಇನ್ನೂ ಒಂದು ನೋಡಿ, ಇಲ್ಲಿ
ನಮಗೆ ಭಾಳ ಇಂಪಾರ್ಟೆಂಟು, ಭಾಳಷ್ಟು ಆಸ್ಪಿರೆಂಟ್ಸು ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿರೋರು, ಡಿಪ್ಲೊಮಾ ಕಂಪ್ಲೀಟ್ ಆಗಿರೋರು ಈ ಒಂದು ನೋಟಿಫಿಕೇಷನ್ಗಾಗಿ ವೆಯ್ಟ್ ಮಾಡ್ತಾರೆ. ಯಾವುದಪ್ಪ? ಜೂನಿಯರ್ ಇಂಜಿನಿಯರ್. ಯಾಕಂದರೆ ಇಲ್ಲಿ ಟೆಕ್ನಿಕಲ್ ಪೋಸ್ಟ್ ಇರ್ತಿದ್ದು. ಟೆಕ್ನಿಕಲ್ ಪೋಸ್ಟ್ ಅಂದರೆ ನಾವು ಏನು ಓದಿರ್ತೀವಿ ಅದರ ಸಂಬಂಧಪಟ್ಟಂಥ ಪೇಪರ್ ಇರೋ ಕಾರಣದಿಂದ ಸಾಕಷ್ಟು ಜನ ಆಸ್ಪಿರೆಂಟ್ಸು ಈ ಒಂದು ಎಕ್ಸಾಮ್ನ ಕ್ರ್ಯಾಕ್ ಮಾಡೋದಕ್ಕೆ ಏಮ್ ಮಾಡ್ತಾರೆ. ಇನ್ನೂ ಒಂದು ಇದೆ, ಇಲ್ಲಿ ನಾನ್ ಟೆಕ್ನಿಕಲ್ ಪೋಸ್ಟ್ ಇದೆ, ಏನು NTPC ಪೋಸ್ಟ್ ಇದೆಲ್ಲ, ಇದರಲ್ಲೂ ಕೂಡ ಚೆನ್ನಾಗಿರುತ್ತೆ. ವೇಕೆನ್ಸೀಸ್ ಎಲ್ಲ ಸಖತ್ತಾಗಿರ್ತವೆ, ಹಾಗೂ ನಂಬರ್ ಆಫ್ ಪೋಸ್ಟ್ ಕೂಡ ಒಳ್ಳೆ ನಂಬರ್ನಲ್ಲೇ ಇರ್ತವೆ, ಹಾಗೂ ಎಕ್ಸಾಮ್ ಕ್ರ್ಯಾಕ್ ಮಾಡೋದಕ್ಕೂ ಒಳ್ಳೆ ಅನುಕೂಲವಾಗಿರುತ್ತೆ. ಆಲ್ಮೋಸ್ಟ್ ನೀವು ಗ್ರ್ಯಾಜುಯೇಷನ್ ಮಾಡ್ಕೊಳ್ಳೋ ಟೈಮಲ್ಲಿ ಏನೆಲ್ಲ ಓದಿರ್ತೀರ ಅದ್ರ ಸಂಬಂಧಪಟ್ಟಂತಲೇ ಇರುತ್ತೆ. ಸೊ ಈ ಒಂದು ಪೋಸ್ಟು ವೆರಿ ವೆರಿ ಇಂಪಾರ್ಟೆಂಟ್. ಅದೇ ಥರ ALPನೂ ಇಂಪಾರ್ಟೆಂಟೇ. IT ನೋಡಿಕೊಂಡ್ರೆ ಟೆಕ್ನಿಷಿಯನ್ ಇಂಪಾರ್ಟೆಂಟು, ಬಟ್ ಗ್ರ್ಯಾಜುಯೇಟ್ ಆಗಿರೋರಿಗೆ ಹಾಗೂ ಡಿಪ್ಲೊಮಾ ಕಂಪ್ಲೀಟ್ ಆಗಿರೋರಿಗೆ ಇಲ್ಲಿ ಜೂನಿಯರ್ ಇಂಜಿನಿಯರ್ ಮತ್ತು ನಾನ್ ಟೆಕ್ನಿಕಲ್ ಪೋಸ್ಟ್ NTPC ಒಳ್ಳೆ ವೇಕೆನ್ಸೀಸ್ ಇದು. ಸೊ ಇದನ್ನಲ್ಲಿ ಕ್ಲಿಯರ್ ಮಾಡಿಕೊಂಡ್ರೆ ನಿಮ್ಮ ಲೈಫ್ಸ್ಗೂ ಚೆನ್ನಾಗಿರುತ್ತೆ, ಸ್ಯಾಲ್ರೀಸ್ ಎಲ್ಲ ನೋಡಿಕೊಂಡ್ರೆ. ಅದೇ ಥರನೇ ಪ್ಯಾರಾಮೆಡಿಕಲ್ ಕ್ಯಾಟಗರೀಸ್ಗೂ ನಿಮಗೆ ಈ ಜುಲೈ ಸೆಪ್ಟೆಂಬರ್ ತಿಂಗಳಲ್ಲೇ ನಿಮಗೆ ನೋಟಿಫಿಕೇಷನ್ ಹೊರಬರಲಿದೆ. ಸೊ ಇಷ್ಟು ಕ್ಯಾಟಗರೀಸ್ಗೂ ಏನೇನು ಜೂನಿಯರ್ ಇಂಜಿನಿಯರು ಮತ್ತು NTPC ಗ್ರಾಜುಯೇಟ್ ಲೆವೆಲು, ನಾನ್ ಗ್ರಾಜುಯೇಟ್ ಲೆವೆಲು ಹಾಗೂ ಪ್ಯಾರಾಮೆಡಿಕಲ್ ಇಷ್ಟು ನೋಟಿಫಿಕೇಷನ್ಸ್ ನಿಮಗೆ ಜೂಲೈ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ರಿಲೀಸ್ ಆಗ್ತಾ ಇದ್ದಾವೆ. ಸೊ ಯಾರೆಲ್ಲ ಪ್ರಿಪೇರ್ ಆಗ್ತಾ ಇದ್ದೀರಾ, ಯಾರೆಲ್ಲ ಗ್ರ್ಯಾಜುಯೇಷನ್ ಮುಗಿಸ್ಕೊಂಡು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ ತೊಗೊಳ್ಬೇಕಂತಿದ್ದೀರಾ ಅವರಿಗೆ ಇದೊಂದು ಗುಡ್ ಆಪರ್ಚುನಿಟಿ ಅಂತ ಅನ್ಬೋದು. ಯಾಕಂದರೆ ಇಡೀ ಎಂಟೈರ್ ಇಂಡಿಯಾ ಒಳಗಡೆ ಹೈಯೆಸ್ಟ್ ನಂಬರ್ ಆಫ್ ವೇಕೆನ್ಸೀಸ್ ನೀವು SSC ಒಳಗೆ ನೋಡ್ತಾರೆ, ನೆಕ್ಸ್ಟ್ ರೈಲ್ವೇಸಲ್ಲೇ ನೋಡೋಕ್ಕಾಗೋದು. ಅದು ಬಿಟ್ಟರೆ ನೀವು ಉಳಿಕಿರೋ ಎಲ್ಲ ಡಿಪಾರ್ಟ್ಮೆಂಟ್ಸಲ್ಲಿ ಕಮ್ಮಿ ವೇಕೆನ್ಸೀಸೇ ಕಾಣ್ತೀವಿ. ಸೊ ಹಾಗಾಗಿ ಭಾಳಷ್ಟು ವೇಕೆನ್ಸೀಸ್ ಬಿಡೋ ಕಾರಣದಿಂದ ಭಾಳಷ್ಟು ಆಸ್ಪಿರೆಂಟ್ಸ್ ಇರ್ತಾರೆ, ಕಾಂಪಿಟೇಷನು ಭಾಳ ಇರುತ್ತೆ, ಟೈಮ್ ಕೂಡ ಭಾಳ ತೊಗೊಳುತ್ತೆ. ಬಟ್ ಇದೊಂದು ಒಳ್ಳೆ ಅಪಾರ್ಚುನಿಟಿ, ಯಾಕಂದರೆ ಭಾಳಷ್ಟು ವೇಕೆನ್ಸೀಸ್ ಇರೋ ಕಾರಣದಿಂದ ಅವರವರ ಝೋನಿಗೆ ಅವರವ್ರಿಗೆ ತಕ್ಕಂಥ ವೇಕೆನ್ಸೀಸ್ ಇರುತ್ತೆ. ಸೊ ಯಾರೆಲ್ಲ ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ, ಡಿಪ್ಲೊಮಾ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ, ITI ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ, ನಾನ್ ಟೆಕ್ನಿಕಲ್ ಗ್ರ್ಯಾಜುಯೇಷನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ, ಅವ್ರಿಗೆ ಇದೊಂದು ಒಳ್ಳೆ ಸುವರ್ಣವಾದ ಅವಕಾಶ ಅಂತ ಅನ್ಕೋಬೋದು. ಸೊ ಜುಲೈ ಸೆಪ್ಟೆಂಬರ್ ಒಳಗಡೆ NTPC ಗ್ರ್ಯಾಜುಯೇಟ್ ಲೆವೆಲ್, NTPC ಅಂಡರ್ ಗ್ರ್ಯಾಜುಯೇಟ್ ಲೆವೆಲ್, ಜೂನಿಯರ್ ಇಂಜಿನಿಯರ್ ಹಾಗೂ ಪ್ಯಾರಾಮೆಡಿಕಲ್ ವೇಕೆನ್ಸೀಸ್ಗೆ ನೋಟಿಫಿಕೇಷನ್ ರಿಲೀಸ್ ಆಗುತ್ತೆ. ಅದೇ ತಿಂಗಳಲ್ಲೇ ಜುಲೈ ಸೆಪ್ಟೆಂಬರ್ ಈ ಪೀರಿಯಡ್ ಒಳಗಡೆ ನಿಮಗೆ ಆನ್ಲೈನ್ ಅಪ್ಲಿಕೇಶನ್ ಕೂಡ ಶುರು ಆಗಬಹುದು. ಸೊ ಈ ಇನ್ಫಾರ್ಮೇಷನ್ ಅಡ್ವಾನ್ಸ್ ಆಗಿನೇ ಕೊಡ್ತಾ ಇದೆ ನೋಡಿ. ನೆಕ್ಸ್ಟ್ ಇನ್ನೊಂದು ನೋಟಿಫಿಕೇಶನ್ ನೋಡಬೇಕಾಗಿದೆ. ಅಕ್ಟೋಬರ್ ಮತ್ತು ಡಿಸೆಂಬರ್ ಒಳಗಡೆ ಲೆವೆಲ್ 1 ಮತ್ತು ಮಿನಿಸ್ಟ್ರಿಯಲ್ ಆ್ಯಂಡ್ ಐಸೋಲೇಟೆಡ್ ಕ್ಯಾಟಗರೀಸ್ಗೂ ನೋಟಿಫಿಕೇಶನ್ ರಿಲೀಸ್ ಆಗ್ತಾ ಇದೆ. ಸೊ ಎಲ್ಲ ನೋಟಿಫಿಕೇಷನ್ಸ್ ಬಗ್ಗೆನೂ ಅನೌನ್ಸ್ ಮಾಡಿಬಿಟ್ಟಿದೆ ನೋಡಿ. ಸೇಮ್ ನೋಟಿಫಿಕೇಷನ್ 2018ರಲ್ಲೂ ಕೂಡ ಸೇಮ್ ಕ್ಯಾಟಗರೀಸ್ಗೆ ನೋಟಿಫಿಕೇಷನ್ ಇತ್ತು. ಬಟ್ ಆಗಿನ ಸಂದರ್ಭದಲ್ಲಿ 1,35,000 ವೇಕೆನ್ಸೀಸ್ಗೆ ರಿಕ್ರೂಟ್ಮೆಂಟ್ ನಡೀತಾ ಇದೆ ಕೂಡ ಈಗಕ್ಕೂ ಚಾಲಿತಿನಲ್ಲಿದೆ. ಯಾಕಂದರೆ ಅಷ್ಟಕ್ಕೊಂದು ವೇಕೆನ್ಸೀಸ್ನ ರಿಕ್ರೂಟ್ ಮಾಡ್ಕೋಬೇಕು, ಅಷ್ಟು ದೊಡ್ಡ ಎಕ್ಸಾಮ್ಸ್ನ ಕಂಡಕ್ಟ್ ಮಾಡಬೇಕಂದ್ರೆ ಎಷ್ಟು 1.2 ಕೋಟಿ ಏನೋ ಬಿದ್ದಿತ್ತು ಅನಿಸುತ್ತೆ. 1.20 to 27 crore ಅಪ್ಲಿಕೇಶನ್ಸ್ ಇನ್ವೈಟ್ ಆಗಿದ್ದು ಎಲ್ಲ ವೇಕೆನ್ಸೀಸ್ ಯಾವಾಗ 2018ರಲ್ಲಿ. ಈಗ ಅದಕ್ಕಿಂತ ಮೇಲೇನೂ ಬಿಡ್ಬೋದು ಅಥವಾ ಅಷ್ಟೇನೂ ಬಿಡ್ಬೋದು, ಹೇಳೋಕ್ಕೆ ಬರಲ್ಲ. ಬಟ್ ಒಳ್ಳೆ ಅಪಾರ್ಚುನಿಟಿ ಇದೆ ಅಂತ ಹೇಳೋಕ್ಕೆ ಮಾತ್ರ ನಾನು ಇಷ್ಟಪಡ್ತಿದ್ದೀನಿ. ಸೊ ಅಡ್ವಾನ್ಸ್ ಆಗಿ ಇಶ್ಯೂ ಮಾಡಿರೋ ಕಾರಣ ನಿಮ್ಗೊಂದು ಟೈಮ್ ಲೈನ್ ಇದೆ. ಈಗ ಒಟ್ಟಿಗಂತೂ ನೋಟಿಫಿಕೇಷನ್ ಬರುತ್ತೆ, ಪ್ರಿಪೇರ್ ಆಗಬೇಕು ಅನ್ನೋದನ್ನ ನೀವು ಪ್ಲ್ಯಾನ್ ಮಾಡಿಕೊಂಡು ಪ್ರಿಪೇರ್ ಆದರೆ ಈ ಎಕ್ಸಾಮ್ ಕ್ಲಿಯರ್ ಮಾಡೋದಕ್ಕೆ ಒಳ್ಳೆ ಪ್ಲ್ಯಾಟ್ಫಾರ್ಮ್ ಸಿಕ್ಕಂಗೆ. ಸೊ ಈ ನೋಟಿಫಿಕೇಷನ್ ಯಾವಾಗೋ ಇಶ್ಯೂ ಆಗಿದ್ದಲ್ಲ, 2ನೇ ತಿಂಗಳು ಫೆಬ್ರವರಿ ತಿಂಗಳು 2ನೇ ತಾರೀಕು ಇಶ್ಯೂ ಆಗಿದ್ದು, ನಿನ್ನೆ ಇಶ್ಯೂ ಮಾಡಿದ್ದು, ಯಾಕಂದರೆ ಇವತ್ತು 3ನೇ ತಾರೀಕು ಆಗಿರುತ್ತೆ. ಸೊ ಇಷ್ಟು ಡೀಟೇಲ್ಸ್ನ ನಿಮ್ಗೆ ಹೇಳಬೇಕು ಇಷ್ಟಪಡ್ತಿದ್ದೀನಿ. ಆ್ಯನ್ಯುವಲ್ ಕ್ಯಾಲೆಂಡರ್ RRB 2024ದು ಈ ಥರ ಇದೆ ನೋಡಿ. ಯಾವ ತಿಂಗಳಲ್ಲಿ ಏನೇನು ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳಿದ್ದಾರೆ. ನಿಮಗೆ ಈ ಪ್ರೆಸೆಂಟು ALP ಕೈಯಲ್ಲಿದೆ. ನೆಕ್ಸ್ಟ್ ಬರೋದು ಟೆಕ್ನಿಷಿಯನ್ ಪೋಸ್ಟು, ಅದಾಗಿದ್ದೇ ಇಮಿಡಿಯೇಟಾಗಿ ಬರೋದೆ NTPC ಹಾಗೂ ಜೂನಿಯರ್ ಇಂಜಿನಿಯರ್ ಆ್ಯಂಡ್ ಪ್ಯಾರಾಮೆಡಿಕಲ್ ಆ್ಯಂಡ್ ಲೆವೆಲ್ 2 ಮಿನಿಸ್ಟರ್ ಆ್ಯಂಡ್ ಐಸೋಲೇಟೆಡ್ ಕ್ಯಾಟಗರೀಸ್ ಇರುತ್ತೆ. ಸೊ ನಿಮಗೆ ಈ ಇನ್ಫಾರ್ಮೇಷನಲ್ಲಿ ಏನಾದರೂ ಕಮ್ಮಿ ಹೇಳಿದ್ದೀನಿ ಅನಿಸ್ತು, ಏನಾದರೂ ಡೌಟ್ ಇತ್ತು, ಏನಾದರೂ ಕೇಳಬೇಕಂತಿತ್ತಂದರೆ ನೀವು ನನ್ನ ನಂಬರ್ಗೆ ಕಾಲ್ ಮಾಡ್ಬೋದು. ಪ್ರೀವಿಯಸ್ ವೀಡಿಯೋದಲ್ಲಿ ನಾನು ನನ್ನ ನಂಬರ್ನ ಮೆನ್ಷನ್ ಮಾಡಿದ್ದೀನಿ. ಆ ನಂಬರ್ಗೆ ಕಾಲ್ ಮಾಡಿ ಏನು ಡೀಟೇಲ್ ಇದೆ ಕೇಳಿ, ಏನಾದರೂ ಡೌಟ್ಸ್ ಇದ್ದರೆ ಕ್ಲಿಯರ್ ಮಾಡ್ತೀನಿ, ಗೊತ್ತಿಲ್ಲ ಅಂದರೆ ತಿಳ್ಕೊಂಡಾದರೂ ಹೇಳ್ತೀನಿ. ಸೊ ನಿಮಗೇನಾದರೂ ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ನಿಮಗೆ ಡಿಫಿಕಲ್ಟೀಸ್ನ ಫೇಸ್ ಮಾಡ್ತಾಯಿದ್ರಿ, ಅಪ್ಲಿಕೇಶನ್ ಹಾಕೋದಕ್ಕೆ ಆಗ್ತಾ ಇಲ್ಲ ಅಥವಾ ಟೈಮ್ ಸಿಗ್ತಾ ಇಲ್ಲ, ಅಪ್ಲಿಕೇಶನ್ ಹಾಕೋದಕ್ಕೆ ಭಯ ಆಗುತ್ತೆ, ಏನೋ ಮಿಸ್ಟೇಕ್ ಮಾಡ್ತೀನಿ ಅನ್ನೋದು ಏನಾದರೂ ಭಾವನೆಗಳಿತ್ತು ಅಂತಂದರೆ ನೀವು ಈ ನಂಬರ್ಗೆ ಕಾಲ್ ಮಾಡ್ಬೋದು. ಯಾವುದು 9964600913 ಈ ನಂಬರ್ಗೆ ಕಾಲ್ ಮಾಡಿ ಅಪ್ಲಿಕೇಶನ್ ಹಾಕೋದ್ರ ಬಗ್ಗೆ ಆಗಲಿ, ಕೋರ್ಸ್ ಬಗ್ಗೆ ಆಗಲಿ, ಅಥವಾ ನೋಟಿಫಿಕೇಷನ್ ಸಂಬಂಧಪಟ್ಟಂತೆ ಏನೇ ಡೌಟ್ಸ್ ಇರ್ಬೋದಾಗಲಿ, ನಾನು ಹೇಳಿರೋ ಇಂಥ ಇನ್ಫಾರ್ಮೇಷನ್ ಏನಾದರೂ ಕ್ಲಾರಿಫಿಕೇಷನ್ ಇರಬೇಕು, ಏನಾದರೂ ಡೌಟ್ ಇತ್ತು ಅಂದ್ರೂ ನೀವು ಈ ನಂಬರ್ಗೆ ಕಾಲ್ ಮಾಡಿಬಿಟ್ಟು ನಿಮ್ಮ ಡೌಟ್ಸ್ ಹಾಗೂ ಏನಿದೆ ಅದನ್ನು ಕ್ಲಿಯರ್ ಮಾಡ್ಕೊಳ್ಬೋದು. 9964600913 ಈ ನಂಬರ್ಗೆ ಕಾಲ್ ಮಾಡಿ. ಸೊ ನಿಮ್ಗೆ ಈಗಾಗಲೇ ಗೊತ್ತಿರುತ್ತೆ, ನಾವು KPCL
ಜೂನಿಯರ್ ಇಂಜಿನಿಯರಿಗೆ ಮೆಕ್ಯಾನಿಕಲ್ಗೆ ಕೋರ್ಸ್ ಸ್ಟಾರ್ಟ್ ಮಾಡಿದ್ವಿ, ಹಾಗೂ ಎಲೆಕ್ಟ್ರಿಕಲ್ಗೂ ಕೋರ್ಸ್ನ ಸ್ಟಾರ್ಟ್ ಆಗಿದೆ. ಸೊ ಯಾರೆಲ್ಲ ಈ ಕೋರ್ಸಿಂದು ಡೀಟೇಲ್ಸ್ ಪಡಿಬೇಕಂತಿದ್ರೆ, ಈ ಕೋರ್ಸ್ನ ಬೈ ಮಾಡಬೇಕಂತಿದ್ರೆ, ಈ ಕೋರ್ಸ್ನ ತೊಗೊಳ್ಬೇಕಂತಿದ್ರೆ ಈ ಕೆಳಗಡೆ ಕೊಟ್ಟಿರೋಂಥ ನಂಬರ್ಗೆ ಕಾಲ್ ಮಾಡಿ. ಈ ನಂಬರ್ಗೆ ಕಾಲ್ ಮಾಡಿಬಿಟ್ಟು ನೀವು ಇದು ಮಾಡ್ಬೋದು. ಸೊ ಈ ನಂಬರ್ಗೆ ನೀವು ಕಾಲ್ ಮಾಡಬೇಕಾಗಿದ್ದು ಕೇವಲ JE ಮೆಕ್ಯಾನಿಕಲ್ ಇರೋರು. JE ಎಲೆಕ್ಟ್ರಿಕಲ್ ಇರೋರಿಗೆ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಆ ನಂಬರ್ ಮೆನ್ಷನ್ ಮಾಡಿದ್ದೀನಿ, 844 ಇಂದ ಸ್ಟಾರ್ಟ್ ಆಗುತ್ತೆ. ಆ ನಂಬರ್ಗೆ ಕಾಲ್ ಮಾಡಿಬಿಟ್ಟು ನೀವು JE ಎಲೆಕ್ಟ್ರಿಕಲ್ ಸಂಬಂಧಪಟ್ಟಂಥ ಕೋರ್ಸ್ನ ಪಡೆದುಕೊಳ್ಬೋದು. ಸೊ ನಾನು ಈ ವಿಡಿಯೋದಲ್ಲಿ ಇಷ್ಟನ್ನು ಹೇಳಬೇಕಂತ ಇಷ್ಟಪಡ್ತೀನಿ. ಈ ALP ಕೋರ್ಸ್ಗೂ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ALP ಹಾಗೂ ಟೆಕ್ನಿಷಿಯನ್ ಪೋಸ್ಟ್ಗೂ ನಾವು ಕೋರ್ಸ್ನ ಸ್ಟಾರ್ಟ್ ಮಾಡ್ತಿದ್ವಿ. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರಾ, ಕೋರ್ಸ್ನ ಪಾರ್ಟಿಸಿಪೇಟ್ ಮಾಡಬೇಕಂತಿದ್ದೀರಾ ಅಥವಾ ಈ ಎಕ್ಸಾಮ್ನ ಕ್ರ್ಯಾಕ್ ಮಾಡಬೇಕಂತಿದ್ದೀರಾ, ಅವರು ಈ ಕೆಳಗಡೆ ಕಾಣ್ತಿರೋಂಥ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಕೋರ್ಸ್ ಬಗ್ಗೆ ಡೀಟೇಲ್ಸ್ನ ಪಡೆದುಕೊಳ್ಬೋದು. ಅಂದರೆ ಲೈಕ್ ಏನೇನು ಮಾಡ್ತಾರೆ, ಯಾವಾಗ ಮಾಡ್ತಾರೆ, ಫೀಸ್ ಏನಿರುತ್ತೆ ಎಲ್ಲ ಡೀಟೇಲ್ಸ್ನ ಕಲೆಕ್ಟ್ ಮಾಡ್ಕೊಳ್ಬೋದು. ಏನೇ ಡೌಟ್ ಇದನ್ನು ಕ್ಲಿಯರ್ ಮಾಡ್ಕೊಳ್ಬೋದು. ಹಾಗೂ ಕೋರ್ಸ್ಗೆ ಪಾರ್ಟಿಸಿಪೇಟ್ ಮಾಡಬೇಕಂತಿದ್ದಾರೆ ಅಂದರೆ ಈ ನಂಬರ್ಗೆ ಕಾಲ್ ಮಾಡಿಬಿಟ್ಟು ರಿಜಿಸ್ಟ್ರೇಷನ್ ಅಂತೂ ನಡೀಲೇಬೇಕು. ನಾವು ಡೆಮೋ ಕ್ಲಾಸಸ್ನ ಕೊಡ್ತಿರ್ತೀವಿ, ಕ್ಲಾಸ್ ಸ್ಟಾರ್ಟ್ ಆಗಿದ್ದೆ ನಿಮ್ಗೆ ಇನ್ಫಾರ್ಮ್ ಮಾಡ್ತೀವಿ, ಗ್ರೂಪ್ನೂ ಮಾಡಿರ್ತೀವಿ. ಸೊ ಆ ಗ್ರೂಪಲ್ಲಿ ನಿಮಗೆ ಡೀಟೇಲ್ನ ಕೊಡ್ತಿರ್ತೀವಿ, ಕ್ಲಾಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಡೆಮೋ ಏನಿರುತ್ತೆ, ಏನೇನು ಮಾಡ್ತೀವಿ ಅಂತೇಳಿ ಅಪ್ಡೇಟ್ ಕೊಡ್ತಾ ಇರ್ತೀವಿ. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರಾ ನಂಬರ್ಗೆ ಕಾಲ್ ಮಾಡಿಬಿಟ್ಟು ರಿಜಿಸ್ಟರ್ ಮಾಡಿ. ಇಷ್ಟನ್ನ ಹೇಳ್ತಾ ಈ ವಿಡಿಯೋನ ಏನು ಮಾಡ್ತೀನಿ, ಏನೇ ಡೌಟ್ ಇತ್ತಂದರೆ ಕಮೆಂಟ್ ಸೆಷನಲ್ಲಿ ಮೆನ್ಷನ್ ಮಾಡಿ, ಇಲ್ಲಾಂದರೆ ನಂಬರ್ ಕಾಲ್ ಮಾಡಿಬಿಟ್ಟು ಡೌಟ್ಸ್ನ ಕ್ಲಿಯರ್ ಮಾಡಿ. ನಿಮ್ಮ ಡೌಟ್ಸ್ಗೆ ನಾನು ರಿಪ್ಲೈ ಮಾಡಲಿಲ್ಲ ಅಂತಂದರೂ ನಾನು ಒಂದಲ್ಲ ಒಂದು ದಿವಸ ನೋಡಿಕೊಂಡು ರಿಪ್ಲೈ ಮಾಡ್ತೀನಿ. ಡೌಟ್ ಇತ್ತಂದರೆ ಇಲ್ಲಾಂದರೆ ಕಾಲ್ನೂ ಮಾಡ್ಬೋದು ನೀವು. ಸೊ ಇಷ್ಟನ್ನ ಹೇಳ್ತಾ ಈ ವಿಡಿಯೋನ ಏನು ಮಾಡ್ತೀನಿ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ಸೊ ಥ್ಯಾಂಕ್ಸ್ ಫಾರ್ ಯುವರ್ ಸಪೋರ್ಟ್. ಇಷ್ಟನ್ನ ಹೇಳ್ತಾ ವಿಡಿಯೋ ಏನು ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು.